अरशद नगर गोविंदपुर की न्यू नोबल इंग्लिश हाई स्कूल में ग्रेजुएशन डे मनाया गया। इस मौके पर राम के हनुमंतैया, कन्नड़ा राइटर डॉक्टर सुरेश, फाउंडर सेक्रेटरी एसजेएम पब्लिक स्कूल, A1 सलीम नागवार, वार्ड कांग्रेस प्रेसिडेंट सैयद गौस, रिटायर्ड पुलिस ऑफिसर और कई मेहमान खुसूसी के तौर पर मौजूद रहे। प्रिंसिपल मोहतरमा डॉक्टर निगार आलम और फाउंडर सेक्रेटरी नोबल एजुकेशन सोसाइटी डॉक्टर मोहम्मद मुख्तार अहमद ने तमाम मेहमानों का इस्तकबाल करते हुए गुलपोशी की गई। स्कूल के तुलबा और तुलबात ने कई किस्म के म्यूजिकल डांस पेश किए और बच्चों को इनामात और सनद से नवाजा गया और मेहमानों ने खिताबात किए। ಆದ್ರೆ ಎಪಿಜೆ ಅಬ್ದುಲ್ ಕಲಾಂ ಸಾಹೇಬರು ಬೆಳಿಗ್ಗೆ ಎದ್ದು ಸೈಕಲ್ ಕೂಡ ಇರಲಿಲ್ಲ ಅವರಿಗೆ. ನ್ಯೂಸ್ ಪೇಪರ್ ಅನ್ನ ಒಪ್ಪಿಕೊಂಡು ಮನೆ ಮನೆಗೆ ಓಡೋಗಿ ಮನೆ ಮನೆಗೆ ದಿನಪತ್ರಿಕೆಯನ್ನು ಹಾಕಿ ಆ ಬಂದಿರೋ ದುಡ್ಡಿಂದ ಪೆನ್ನು ಪೆನ್ಸಿಲ್ ಪುಸ್ತಕ ತಗೊಂಡು ಶಾಲೆಯಲ್ಲಿ ಕಲಿತಾ ಇತ್ತು ಅಂತವರು. ಅಷ್ಟೊಂದು ಬಡತನ. ಅಂತಹ ಬಡತನದಲ್ಲಿ ಹುಟ್ಟಿ ಬೆಳೆದಂತ ವಿದ್ಯಾಭ್ಯಾಸ ಪಡೆದಂತ ಎಪಿಜೆ ಅಬ್ದುಲ್ ಕಲಾಂ ಸಾಹೇಬರು ಏನಾದ್ರು ವಿಜ್ಞಾನಿ ಆದ್ರು, ಕ್ಷಿಪಣಿ ತಂಡಗಳು, ಕೊನೆಗೆ ರಾಷ್ಟ್ರಪತಿ ಆದ್ರು, ಇಡೀ ರಾಷ್ಟ್ರಕ್ಕೆ ರಾಷ್ಟ್ರಪತಿ ಆದ್ರು. ಈ ಜಗತ್ತಿನಲ್ಲಿ ರಾಷ್ಟ್ರಪತಿ ಆದರೂ ಕೂಡ ಶಾಲೆಯಲ್ಲಿ ಬಂದು ಪಾಠ ಮಾಡ್ತಾರೆ ಅಂತಂದ್ರೆ ಅವರು ಜಗತ್ತಿನಲ್ಲೇ ಏಕೈಕ ಒಬ್ಬರು ಎಪಿಜೆ ಅಬ್ದುಲ್ ಕಲಾಂ ಸಾಹೇಬ್ ರಾಷ್ಟ್ರಪತಿ ಮಟ್ಟವನ್ನು ಮುಟ್ಟಿದ್ರು. ಮತ್ತೆ ಸರ್ವಜನ ವಿಶ್ವೇಶ್ವರಯ್ಯನವರು ಕೋಲಾರದವರು, ಚಿಕ್ಕಬಳ್ಳಾಪುರದವರು, ಅವರು ಕಾಲೇಜಿಗೆ ಸೇರುವಾಗ ಆಗಿನ ಕಾಲದಲ್ಲಿ 15 ರೂಪಾಯಿ ಅವರ ಹತ್ರ ಇಲ್ಲ, 15 ರೂಪಾಯಿ ಅವರ ಹತ್ರ ಇಲ್ಲ. ಬೆಂಗಳೂರಿಗೆ ಬಂದ್ಬಿಟ್ಟಿದ್ದಾರೆ. ಅವರು ಕಾಲೇಜಿಗೆ ಸೇರ್ಬೇಕಾಗಿದೆ, 15 ರೂಪಾಯಿ ಕಟ್ಟಬೇಕು, 15,000 ಅಲ್ಲ, 15 ರೂಪಾಯಿ ಕಟ್ಟಬೇಕಾಗಿದೆ, 15 ರೂಪಾಯಿ ಅವರ ಹತ್ರ ಇಲ್ಲ. ಬೆಂಗಳೂರಿಂದ ಚಿಕ್ಕಬಳ್ಳಾಪುರಕ್ಕೆ ನಡ್ಕೊಂಡು ಹೋಗಿ 70 ಕಿಲೋಮೀಟರ್ ನಡ್ಕೊಂಡು ಹೋಗಿ ಅವರ ತಾಯಿ ಹತ್ರ 15 ರೂಪಾಯಿ, ಅವ್ರ ಮನೆಯವರ ಹತ್ರ ಎಲ್ಲ ಅಕ್ಕಪಕ್ಕ ಮನೆಯವರ ಹತ್ರ 2 ರೂಪಾಯಿ 5 ರೂಪಾಯಿ ತಗೊಂಡು ಅಲ್ಲಿಂದ ಮತ್ತೆ ನಡ್ಕೊಂಡು ಬಂದು ಅವರ ಕಾಲೇಜಿಗೆ ದುಡ್ಡನ್ನ ಕಟ್ಟಿ ಅಷ್ಟೊಂದು ಕಷ್ಟದಲ್ಲಿ ಹೋಗಿ ಕೊನೆಗೆ ಏನಾದ್ರು ಅವರು ಸರ್ ಏನು ವಿಶ್ವೇಶ್ವರಯ್ಯನವರು ಏನಾದ್ರು ಜಗತ್ ಪ್ರಸಿದ್ಧ ಇಂಜಿನಿಯರ್ ಆದ್ರು, ಜಗತ್ತಿಗೆ ಪ್ರಸಿದ್ಧ ಇಂಜಿನಿಯರ್ ಆದ್ರು. ಅದೇ ರೀತಿ SSLCನಲ್ಲಿ ಪಾಸ್ ಆಗೋದಕ್ಕೆ ಕಷ್ಟ ಪಡ್ತಾ ಇದ್ದಂತ ಸಚಿನ್ ತೆಂಡೂಲ್ಕರ್ ಅವರು, ಸಚಿನ್ ತೆಂಡೂಲ್ಕರ್ ಹೆಸರು ಯಾರು ಕೇಳಿಲ್ಲ. SSLC ಪಾಸ್ ಮಾಡಕ್ಕೆ ಕಷ್ಟ ಪಡ್ತಾ ಇದ್ದಂತ ಸಂದರ್ಭದಲ್ಲಿ ಆತ್ಮವಿಶ್ವಾಸದಿಂದ ಓದೋದನ್ನ ನಿಲ್ಲಿಸಿ ಕ್ರಿಕೆಟ್ ತರಬೇತಿ ಪಡೆದು ಕ್ರಿಕೆಟ್ ನಲ್ಲಿ ಸಾಧನೆಯನ್ನ ಮಾಡಿ ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ್ರು. ಭಾರತ ರತ್ನ ಪ್ರಶಸ್ತಿಯನ್ನ ಪಡೆದ್ರು. ಅದಕ್ಕೋಸ್ಕರ ಯಾರು ಏನ್ ಬೇಕಾದ್ರೂ ಆಗ್ಬೋದು. ಮತ್ತೊಬ್ಬ ಕೇರಳದಲ್ಲಿ ಒಬ್ಬ ಹುಡುಗ ಪ್ರತಿದಿನ ಶಾಲೆಗೆ ಒಂದು 10 ನಿಮಿಷ ತಡವಾಗಿ ಬರ್ತಾ ಇದ್ದ. ಅವರ ಶಿಕ್ಷಕರು ಅವರಿಗೆ ದಿವಸ ಬೈತಾ ಇದ್ರು, ಯಾಕೆ ತಡವಾಗಿ ಬರ್ತೀಯ, ಲೇಟಾಗಿ ಬೈತಾ ಇದ್ರು. ಬೈಸ್ಕೊಂಡು ಹತ್ಕೊಂಡು ಸುಮ್ಮನೆ ಆಗ್ತಾ ಇದ್ದ. ಆಮೇಲೆ ಒಬ್ರು ಶಿಕ್ಷಕಿ ಯಾಕಪ್ಪ ನಿನ್ ತೊಂದರೆ ಏನು, ಯಾಕೆ ಪ್ರತಿದಿನ ಲೇಟಾಗಿ ಬರ್ತೀಯ ಅಂತ ಕೇಳಿದ್ರೆ ವಯಸ್ಸಾದ ತಂದೆಯವರಿಗೆ ಊಟ ಮಾಡಿಸಿ, ಸ್ನಾನ ಮಾಡಿಸಿ, ಬಟ್ಟೆ ಹಾಕಿ ಬರೋದಕ್ಕೆ ಲೇಟ್ ಆಗ್ತದೆ, ನಮ್ಮ ಮನೆ ಮೇಲೆ ಅಷ್ಟೊಂದು ಬಡತನ ಇದೆ, ಯಾರು ದುಡಿಯೋದಿಲ್ಲ ಅಂತ ಹೇಳ್ತಾ ಇದ್ರು. ಅವರು ಮಿಸ್ಟರ್ KR ನಾರಾಯಣ್ ಅವರು ಅಂತ ಬಡತನದಲ್ಲಿ ಬಂದಂತವರು ರಾಷ್ಟ್ರಪತಿ ಆದ್ರು. ಅದಕ್ಕೋಸ್ಕರ ಮಕ್ಕಳು ಯಾರು ಏನ್ ಬೇಕಾದ್ರೂ ಆಗ್ಬೋದು, ಯಾರನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಕ್ಕಾಗಲ್ಲ, ಯಾರನ್ನು ನಾವು ಕೀಳರಿಮೆ ಕೊಡಕ್ಕಾಗಲ್ಲ. ಅದಕ್ಕೋಸ್ಕರ ಸಂಸ್ಕಾರ ಮುಖ್ಯ ಆಗ್ತದೆ, ಸಂಸ್ಕಾರ ಮುಖ್ಯ ಆಗ್ತದೆ. ವಿದ್ಯೆಗಿಂತ ವಿನಯ ಮುಖ್ಯ ಆಗ್ತದೆ, ವಿದ್ಯಾ ವಿನಯಕ್ಕಿಂತ ಸಂಸ್ಕಾರ ಮುಖ್ಯ ಆಗ್ತದೆ. खुशी का माहौल है। 30वां सालाना इजलास मतलब SSLC के ग्रेजुएशन डे जो मनाया जाता है, इसमें 30वां साल। अगर एक साल में 50 बच्चों के लिए अगर हम हिसाब कर ले तो अब तक नवल स्कूल से हमारे मोहल्ले से 2000 बच्चे अलग अलग जगहों को अलग अलग ओहदे के तरफ फायज हो गए।
जिसमें जहां तक मुझे मालूम है हमारे नोबल स्कूल के बच्चे जो यहाँ से पढ़े यूएस में तक जा कर गए। मुझे अक्सर क्या भी कामों को बाहर गया तो हम नोबल स्कूल से जो बच्चे पढ़ के जाते उनके तरफ से एक सपोर्ट मिल जाता। ये स्कूल का एक बच्चा मेरे हिसाब से 10 साल भर गया, ये होगा 10 से 12 साल में। आज ये दिल्ली की मानी हॉस्पिटल भगवान महावीर जैन हॉस्पिटल में सीसीयू के इंचार्ज है। सीसीयू के इंचार्ज मामूली पोस्ट में हो। आईसीयू के अंदर जाने से क्या काम निकलना तो मुश्किल है। मैं सीसीयू के अंदर आज ಒಳಗಡೆ ಹೋಗಿ ನಾನು ಕೆಲಸ ಮಾಡ್ಕೊಂಡು ಬಂದ್ರೆ ಆ ಫೇಸ್ ವ್ಯಾಲ್ಯೂ ಇಲ್ಲ ನಾನು ಹೋದ ತಕ್ಷಣ ನಿಮ್ತಾ ಇದ್ದೀನಿ, ಯಾರು ಮಾತಾಡಬೇಕು, ಯಾರು ನಮ್ಮ ಕಡೆಯವರು ಇದ್ದಾರೋ, ಯಾರು ರಿಕ್ವೆಸ್ಟ್ ಆಗ್ಬೇಕಂತ ಅವ್ನ ಸಲಾಮಲಿಕ್ಕೆ ಬಂದ್ಮೇಲೆ ಮುಂದೆ ಬರ್ತಾವನೆ ಅವನ್ನೆಲ್ಲ ನನಗೆ ನಾನು ನೋಬಲ್ ಸ್ಕೂಲ್ನಲ್ಲಿ ಓದ್ ಬಂದಿರೋದಂತ ಒಂಥರ ನಮಗೆ ಹೆಮ್ಮೆಯ ವಿಷಯ। जो यहाँ से पढ़ गए बच्चे जा रहे हैं ये अलग अलग जगह के पर अलग अलग होने पर फायद हैं। इंशाल्लाह ये बैच से भी हमारी ये उम्मीद है इन्होंने भी ऐसा जब ऐसा स्नान करके ऐसा स्थापित करती करके जरा बोलते बोलो उन्हें बोलते बोलेंगे तो चपाले मारने करा है। ये बच्चे के वास्ते एक बहुत अच्छा सुनहरा मौका है। मार्च के आखिर हिस्से में एसएसएलसी का एग्जाम होने जा रहा है। माशाल्लाह माह रमजान शुरू हुआ है, 4 दिन के बाद पूरा 1 महीना इनको पढ़ने के वास्ते अल्लाह की तरफ से गिफ्ट मिल गया। सहार करो पढ़ने को मिल गया। क्या जो 2 घंटे 3 घंटे तुम्हारा वक्त मिलता है इससे तुम्हारा बहुत फायदा होता है। और मैं बच्चों से एक गुजारिश करूं, तुम्हारी आवाज की मदद कर सकती ये एग्जाम में। अब हमारे हमीद से हम तुम्हारे अलग अलग तरीके से बोले, एक भाई तुम्हारे बोलो अगर तुम्हें अच्छा पढ़ को परसेंटेज अच्छा ले तो अच्छे से अच्छी कॉलेज में तुम ना सीट मिल जाते। समझे तुम्हें 90+ आए तो तुम्हें क्या परेशानी उठाने की जरूरत नहीं पड़ती। और ये डोनेशन के पैसे ही आराम से 25-50 हजार तक तुम्हारे वाले मिलते बचा के दे सकते। तुम्हारे वाले तुम्हें सपोर्ट करो, हमने सपोर्ट करने की बात नहीं करना। क्या रमजान का महीना है, इबादत भी हो जाती है, तुम्हारी करीब हो जाते हैं। और कोई भी दिला दिनों में अगले दिनों को हम उनके तरफ से क्या कोई मदद होती है हमें ऐसे से भी मदद लगो तुम्हें तुम्हारे कॉन्फिडेंस से जाकर एग्जाम देखो इंशाल्लाह पास होती पूरे लोगों की बरकत है हमें देखिए जरूरत है। मुझे ये तो बच्चे 2025-26 ಮೇನ್ ಎಕ್ಸಾಮ್ SSLC ಎಕ್ಸಾಮ್ ಕಂಡಕ್ಟ್ ಆಗ್ತಾ ಇದೆ। ನಮ್ಮ ರೇಂಜಲ್ಲಿ ಅಂದ್ರೆ N4 SSLC ಟೋಟಲ್ ಸ್ಟೂಡೆಂಟ್ 13,480 ಸ್ಟೂಡೆಂಟ್ ಎನ್ರೋಲ್ ಆಗಿದ್ದಾರೆ। ಈಗಾಗಲೇ ಎಕ್ಸಾಮ್ ಸೆಂಟರ್ಸ್, ಚೀಫ್, ಕಸ್ಟೋಡಿಯನ್, ರೂಮ್ ಸೂಪರ್ವೈಸರ್, ಸಿಟ್ಟಿಂಗ್ ಸ್ಟಾಫ್ ಎಲ್ಲ ವ್ಯವಸ್ಥೆನೂ ಕೂಡ ಆಗಿದೆ। ಹಾಗೆ ನಿಮಗೆ ಯಾವ ಕ್ವಶನ್ ಪೇಪರ್ ಬರಬೇಕು ಆ ಕ್ವಶನ್ ಪೇಪರ್ ಕೂಡ ರೆಡಿ ಆಗಿದೆ। ಎಷ್ಟು ಜನಕ್ಕೆ ಕ್ವಶನ್ ಪೇಪರ್ ಬೇಕು? ನೆಕ್ಸ್ಟ್ ಕ್ವಶನ್, ಈಗ ನಡೆಯುವಂತಹ ಎಕ್ಸಾಮ್ಗೆ ಕ್ವಶನ್ ಪೇಪರ್ ಎಷ್ಟು ಜನಕ್ಕೆ ಬೇಕಾಗಿತ್ತು? ಯಾರಿಗೂ ಬೇಡ? ಓಕೆ, ಆಲ್ರೆಡಿ ಓಕೆ 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 ಗುಡ್. ಆಲ್ರೆಡಿ ನಿಮ್ಮ ಕ್ವಶನ್ ಪೇಪರ್ ಅನ್ನ ನಮ್ಮ ಇಲಾಖೆ ಏನಿದೆ, ನಮ್ಮ ಡಿಪಾರ್ಟ್ಮೆಂಟ್ ಆಗ್ಲೇ ನಿಮ್ಮ ಹತ್ರ ಕಳಿಸಿದೆ। ಯಾಕಂದ್ರೆ ಈ ಸಲ ಫಸ್ಟ್ ಟೈಮ್ ನಮ್ಮ ಡಿಪಾರ್ಟ್ಮೆಂಟ್ LBA ಎಜುಕೇಶನ್ ಮಾಡ್ತಾ ಇದ್ದೀವಿ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ। ಆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಲ್ಲಿ ನಿಮ್ಗೆ ಫಸ್ಟ್ ಟೈಮ್ ಅದು ಎಜುಕೇಶನ್ ಆಗ್ತಾ ಇರೋದ್ರಿಂದಾಗಿ ನಿಮ್ಮ ಟೀಚರ್ ನಿಮ್ಗೆ 4 ಮಾಡಲ್ ಕ್ವಶನ್ ಪೇಪರ್ ನೀಡಿದಾರಲ್ಲ, 4 ಮಾಡಲ್ ಕ್ವಶನ್ ಪೇಪರ್ ಅಂಡ್ 3 ಪ್ರಿಪರೇಟರಿ ಎಕ್ಸಾಮ್ ಕ್ವಶನ್ ಪೇಪರ್। ಓಕೆ, 4 ಮಾಡಲ್ ಕ್ವಶನ್ ಪೇಪರ್ ಮತ್ತೆ 3 ಪ್ರಿಪರೇಟರಿ ಕ್ವಶನ್ ಪೇಪರ್ ಅಂದ್ರೆ 23rd ಇಂದ ನೆಕ್ಸ್ಟ್ ಇನ್ನೊಂದು ಪ್ರಿಪರೇಟರಿ ಸ್ಟಾರ್ಟ್ ಆಗ್ತಾ ಇದೆ। ಈ 7 ಪೇಪರ್ ಅನ್ನ ನೀವು ನೀಟಾಗಿ ಸ್ಟಡಿ ಮಾಡಿದ್ರೆ ನೀವು 70 ಮಾರ್ಕ್ಸ್ ಅನ್ನ ರೀಚ್ ಮಾಡಬಹುದು।
ಯಾಕಂದ್ರೆ ನಮ್ಮಲ್ಲಿ ನಮ್ಮ ಏನು ಕ್ವಶನ್ ಪೇಪರ್ ಕಮಿಟಿ ಇದೆ, ಆ ಕ್ವಶನ್ ಪೇಪರ್ ಕಮಿಟಿಯಲ್ಲಿ ನಾನು ಕೂಡ ಮೆಂಬರ್ ಆಗಿರೋದ್ರಿಂದ ನಾವು ಹೋಗೋದಲ್ಲ ಮತ್ತೆ ಒಂದೇ ಮಾತು ಹೇಳ್ತಾ ಇರೋದು, ಆ 7 ಕ್ವಶನ್ ಪೇಪರ್ ಅನ್ನ ನೀಟಾಗಿ ನೀವು ಸ್ಟಡಿ ಮಾಡಿದ್ರೆ 60 to 70 ಮಾರ್ಕ್ಸ್ ಅನ್ನ ನೀವು ಸ್ಕೋರ್ ಮಾಡಬಹುದು. ಇನ್ನ ಔಟ್ ಆಫ್ ಬರ್ಬೇಕು ಅಂತಂದ್ರೆ ಅದನ್ನು ಕೂಡ ನಿಮ್ಗೆ ಕೊಟ್ಟಾಗಿದೆ. ಯಾಕಂದ್ರೆ ನಿಮ್ಗೆ LBA ಬುಕ್ಸ್ ಕೊಟ್ಟಿದಾರಲ್ಲ 6 ಸಬ್ಜೆಕ್ಟ್, ಈ ಸಬ್ಜೆಕ್ಟ್ LBA ಬುಕ್ಸ್ ಕೊಟ್ಟಿದ್ದಾರೆ. ಆ ಬುಕ್ಸ್ ಅನ್ನ ನೀವು ನೀಟಾಗಿ ಓದಿದ್ರೆ ನೀವು 80 ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಬಹುದು 100%. ಎಲ್ಲರೂ ಕೂಡ ಈ LB ಕ್ವಶನ್ ಪೇಪರ್, LBA ಬುಕ್ಸ್ ಮತ್ತೆ ಏನು 6 ಕ್ವಶನ್ ಪೇಪರ್ 7 ಕ್ವಶನ್ ಪೇಪರ್ ಇದೆ, ಇದನ್ನ ನೀಟಾಗಿ ಸ್ಟಡಿ ಮಾಡಿ ಖಂಡಿತವಾಗ್ಲೂ 80 ಸ್ಕೋರ್ ಮಾಡ್ತೀರಾ. ಮತ್ ನಾನು ಇನ್ನೊಂದು ಹೇಳೋದಂತ ಅಂದ್ರೆ ಪೇರೆಂಟ್ಸ್ಗೆ ದಯವಿಟ್ಟು ಇನ್ನ 35 ಡೇಸ್ ಇದೆ ಅಷ್ಟೇ ಎಕ್ಸಾಮ್ಗೆ. ಆ 35 ಡೇಸ್ ಅನ್ನ ಇನ್ನ ಮಗುವಿಗೆ ನೀಟಾಗಿ ಓದೋದಕ್ಕೆ ಅವಕಾಶ ಮಾಡ್ಕೊಡಿ. ಈ ಟಿವಿ ಹಾಕೋದು, ಮೊಬೈಲ್ ಕೊಡೋದು, ಖಂಡಿತವಾಗ್ಲೂ ಇವೆಲ್ಲ ಅವಾಯ್ಡ್ ಮಾಡಿದ್ರೆ, ಟಿವಿ ಮೊಬೈಲ್ ಅವಾಯ್ಡ್ ಮಾಡಿದ್ರೆ, ಮತ್ತೆ ಇನ್ನೊಂದು ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ನಮ್ಮ ನೀವು ಸರೇಶ್ ಸರ್ ಮತ್ತೆ ಮುಖ್ಯ ಸರ್ ಏನು ಟೀಮ್ ಇದೆ, ತುಂಬಾ ಗುಡ್ ಟೀಮ್ ಇದು. ಯಾಕಂದ್ರೆ ಅವರು ಸ್ಟೂಡೆಂಟ್ಗೆ ತೋರಿಸುವಂತಹ ಕೇರ್ ಏನಿದೆ ತುಂಬಾ ಕೇರ್ ತಗೊಳ್ತಾರೆ. ನೋಡಿ, ಒಂದು ಬುಕ್ಸ್ ನಾನು SLC ನೋಡಲ್ ಆಫೀಸರ್ ಪ್ಲಸ್ ಟೆಕ್ಸ್ಟ್ ಬುಕ್ಸ್ ನೋಡಲ್ ಆಫೀಸರ್ ಆಗಿರೋದ್ರಿಂದ ಒಂದೇ ಒಂದು ಯಾವುದೋ ಒಂದು ಸೆಕೆಂಡ್ ಸ್ಟ್ಯಾಂಡರ್ಡ್ ಮಗುವಿಗೆ ಯಾವುದೋ ಒಂದು ಹಿಂದಿ ಬುಕ್ ಇಲ್ಲ ಅಂತಂದ್ರೂ ಅದಕ್ಕೋಸ್ಕರ ಅಲ್ಲಿ ತೋರಿಸ್ತಾರೆ. ಅಲ್ಲಿ ತೋರಿಸಿ ಅದನ್ನ ತಗೊಳ್ತಾರೆ ಅಂತಂದ್ರೆ ಸ್ಟೂಡೆಂಟ್ಗೆ ಎಷ್ಟು ಕೇರ್ ಮಾಡ್ತಾರೆ ಅಂತಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಎಲ್ಲಾ ಶಾಲೆಗಳು ಇರಲ್ಲ. ನಮ್ಮ ಈ ಟೀಮ್ ಏನಿದೆ, ಸುರೇಶನ್ ಅವರ ಟೀಮ್ ಏನಿದೆ, ಖಂಡಿತವಾಗ್ಲೂ ಕೂಡ ತುಂಬಾ ಕೇರ್ ತಗೊಳ್ತಾರೆ. ಇಂತಹ ಶಾಲೆಯಲ್ಲಿ ನಿಮ್ಮ ಮಕ್ಕಳು ಖಂಡಿತ ಕೂಡ ಒಳ್ಳೆಯ ವಿಷಯ. ಇದನ್ನ 10ನೇ ತರಗತಿಯ ಗ್ರಾಜುಯೇಷನ್ಗೆ ಏನು ವೇದಿಕೆ ಮೇಲಿರುವಂತ ಈ ಶಾಲೆಯ ಸಂಸ್ಥಾಪಕ ಆಸ್ತಿಯವರು ಅವರ ಡಾಕ್ಟರ್ ಮಹೇಂದ್ರ ಮುಕ್ತ ಅನ್ನೋರು, ಹಾಗೂ ನಮ್ಮ ಮುಖ್ಯ ಅತಿಥಿಗಳಾದ ಆರಕ್ಷಕ ಪೊಲೀಸ್ ಆಡಳಿತ ಅನ್ಯತವರೇ ಹಾಗೂ ಸೈಯದ್ ಮಹಮ್ಮದರವರು, ಇಷ್ಟೊಂದು ಸೈಯದ್ ಮಹಮ್ಮದರೇ ಹೇಳ್ತಾರೆ ಕನ್ನಡ ಕಲಿಯಲು ಇರ್ತೇನೆ. ತಂದೆ ತಾಯಿಗಳು ಕನ್ನಡ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ನಮ್ದೇ ಇಲ್ಲ, ನಮ್ಮ ನಾಗಾಲಯದಲ್ಲಿ ಅರಬಿಸ್ತಾನ ಬಂದಿರ್ತಾರೆ. ನಾವು ಶಾಲೆಯಲ್ಲಿ ಎಷ್ಟು ಕಲಿಸಿದ್ರೆ ಮಕ್ಕಳು ಕಲಿಯೋದು ಕಷ್ಟ. ಶಾಲೆಯಲ್ಲಿ ಕಲಿತಾರೆ, ಕಲಿಯೋದನ್ನು ಬರೀ ಉರ್ದು ಇರ್ತೀವಿ, ಬ್ಯಾಂಕಲ್ಲಿ ಮನೆ ಭಾಷೆಯಲ್ಲಿ ಇರ್ತೀವಿ, ಮನೆಯಲ್ಲಿ ಇರ್ತೀವಿ, ಯಾಕಂದ್ರೆ ಉರ್ದು ಆಗ್ತೀವಿ. ಕನ್ನಡ ಯಾರು ಆಗ್ತಾರೆ ಟಿವಿಯಲ್ಲಿ? ಕನ್ನಡ ಓದಿ ಹೋಗ್ತೀರಾ? ಯಾರು ಓದುವುದಿಲ್ಲ. ನೀವು ಕನ್ನಡ ಹಾಕಿದ್ರೆ ಮಕ್ಕಳು ಕಲಿತಾರೆ. ದಯಮಾಡಿ ಎಲ್ಲ ಮಕ್ಕಳು ಗಲಾಟೆ ಮಾಡಬಾರ್ದು, ಸೈಲೆಂಟ್ ಆಗಿರ್ಬೇಕು. ಪೋಷಕರು ಸಹಿತ ಎಚ್ಚರಿಕೆ. ಇವತ್ತು ಕರ್ನಾಟಕದಲ್ಲಿ ಅದೇ ಸೆಕೆಂಡ್ನಲ್ಲಿ ಕನ್ನಡ ಕೊಟ್ಟಿರ್ತಾರಲ್ಲ, ಫಸ್ಟ್ ಲ್ಯಾಂಗ್ ಇಟ್ಕೊಂಡು ಒಬ್ಬರು ಕನ್ನಡಲ್ಲ, ಸೆಕೆಂಡ್ ಲ್ಯಾಂಗ್ ಇಟ್ಕೊಂಡಿದ್ದೀವಿ. ಅದರಿಂದ ಸ್ವಲ್ಪ ಕನ್ನಡದಲ್ಲಿ ಆಸಕ್ತಿ ವಹಿಸಿದ್ರೆ ಶಾಲೆಯ ಶಿಕ್ಷಕರಿಗೆ ಅನುಕೂಲ ಆಗ್ತದೆ. ಕನ್ನಡ ಶಿಕ್ಷಕರು ಕನ್ನಡದಲ್ಲಿ ಮಾಡ್ತಾರೆ. ಸಂವಿಧಾನದಲ್ಲಿ ಯಾರಿಗೂ ಕನ್ನಡದಲ್ಲಿ ಮಾತಾಡಲ್ಲ ಶಿಕ್ಷಕರು. ಒಂದು ಕನ್ನಡ ಚಿಕ್ಕವರಿದ್ದಾರೆ, ಅವ್ರು ಕನ್ನಡ ಬಿಟ್ಟು ಬೇರೆ ಭಾಷೆ ಬರೋದಿಲ್ಲ, ಅವ್ರು ಕನ್ನಡದಲ್ಲೇ ಮಾತಾಡ್ತಾರೆ. ಮಕ್ಕಳು ಕಲಿಯೋದು ಕಷ್ಟ ಆಗ್ತದೆ. ಮನೆಯಲ್ಲಿ ಒಂದು 20 ಕಲಿಯೋ ಸಂಖ್ಯೆಯಲ್ಲಿ ಇರ್ತಾರೆ, ಶಾಲೆಯಲ್ಲಿ ಮಾತ್ರ ಕನ್ನಡ ಕಲಿಯೋದು ಕಷ್ಟ ಆಗ್ತದೆ. ಅದರಿಂದ ಎಲ್ಲ ಪೋಷಕರು ಶಾಲೆ ಕಲಿಸೋದಿಲ್ಲ. ಶಿಕ್ಷಕರು 9 ವರ್ಷ 6 ಅವರು ಇರ್ತಾರೆ, ಮಕ್ಕಳು 15 ಅವರು ಇರ್ತಾರೆ. ಶಾಲೆಯ ಮೊದಲ ಪಾಠಶಾಲೆ ತಾಯಿಯ ಮನೆಯಲ್ಲಿ ನೀವು ಕೆಲಸಗಳು ಜಾಸ್ತಿ ಇರಬೇಕು. ನಿಮಗಿಂತ ನಾವು ಸ್ವಲ್ಪ ನೀತಿ ನಿಯಮಗಳನ್ನ ಕಲಿಸ್ತಾರೆ ಶಿಕ್ಷಕರು ಅಷ್ಟೇ. ತಂದೆ ತಾಯಿ ಜೊತೆ ಏನು ಕಲಿತಾರೆ ಮತ್ತೆ ಅದೇ ವಿದ್ಯಾಭ್ಯಾಸದಲ್ಲಿ ಓದಿರ್ತಾರೆ. ಅದರಿಂದ ತಂದೆ ತಾಯಿ ಸ್ವಲ್ಪ ಗಮನ ಕೊಟ್ಟು ನೀವು ಪ್ರೀತಿಸೋದು ಬರುವುದಿಲ್ಲ, ನೀವು ಕಷ್ಟಪಟ್ಟು ಓದಿಸೋದು ಬರುವುದಿಲ್ಲ, ಅವರ ಸಂಸ್ಕೃತಿಯನ್ನು ಕಲಿಸಬೇಕು. ಆ ಮಕ್ಕಳು ಓದಿ ಎಷ್ಟು ಜಾಸ್ತಿ ಓದ್ತಾ ಇದ್ದಾರೆ ಇವತ್ತು. ತೆಗೆದು ತಗೊಂಡು ಎಲ್ಲ ಯಾರಿದ್ದಾರೆ ಒಂದೇ ಹೇಳ್ತಾರೆ, LSC ಇಲ್ಲಿ ಹೇಳ್ತಾರೆ. ಅದು ತಂದೆ ತಾಯಿಗಳ ಬಗ್ಗೆ ಬೇರೆ ಇರೋದಿಲ್ಲ, ಶಿಕ್ಷಕರ ಬಗ್ಗೆ ಬೇರೆ ಇರೋದಿಲ್ಲ. ಎಷ್ಟು ಯೋಚಿಸಬೇಕು, ಸಂಸ್ಕೃತಿಯನ್ನು ಕಲಿಸಬೇಕಾಗ್ತದೆ. ಮಕ್ಕಳು ಗಣಪಾಯರು, ದುಃಖಪಾಯರು, ಅನ್ಯಾಯರು, ಅತಿಯಾರು ಯಾರು ಗೊತ್ತಾಗಲ್ಲ. ಎಲ್ಲರೂ ಅಂಕಲ್ ಅಷ್ಟೇ, ಎಲ್ಲರೂ ಅಂಕಲೇ ಮುಗಿಯುತ್ತೆ, ಯಾರು ಗೊತ್ತಾಗೋದಿಲ್ಲ. ಅದು ಫಸ್ಟು ಆ ಸಭ್ಯತೆಯನ್ನು ಕಲಿಸಬೇಕಾಗ್ತದೆ, ಆ ಶಿಕ್ಷಕರಿಗೆ ಕಲಿಸಬೇಕಾಗ್ತದೆ. ಟೆಂತ್ ಮಕ್ಕಳಿಗೆ ಎಲ್ಲ ಮಾಡಬೇಕು ಅಲ್ಲ, 10th ಕ್ಲಾಸ್ ಇತರ ಎಲ್ಲ ಕಲಿಸುತ್ತಾರೆ. ಒಂದು ಇವತ್ತಿಗಾಗಿ ನಡೆಯುವಂತ ಕಾರ್ಯಕ್ರಮ ಸಾರು ಅದರಿಂದ ಪೋಷಕರು ಇರ್ತೇವೆ. 35 ದಿವಸ ಇದೆ ನಿಮ್ದು ಎಕ್ಸಾಮ್ಸ್. ಒಂದು 40 ಹೇಳ್ತಾರೆ, ಪರ್ಸೆಂಟೇಜ್ ಬರಬೇಕು ಅಂತ, ಕೊಡಲ್ಲ.
ಅದು ನಾವು ಫಿಟ್ ಆಗಿರೋದಲ್ಲ. ಯಾರು ಯಾಕಂದ್ರೆ ನಾವು ಹೇಳಿದ್ದು ಈ ಪರೀಕ್ಷೆ ಅದೇ ಕರ್ನಾಟಕ ಅಂತ ಹೇಳಿ ಯಾರೇ ಎಷ್ಟು ಈ ಎಷ್ಟು ಓದಕ್ಕೆ ಸ್ವಲ್ಪ ಕಲಿಬೇಕಾಗುತ್ತೆ. ಕಷ್ಟಪಟ್ಟಂತ ಧೈರ್ಯ ಕೊಡ್ಬೋದು, ಯಾರು ಊರಲ್ಲಿ ಇದೆಲ್ಲ ಕೆಲಸ ಅಂತಾರೆ ಯಾವ್ದ್ರ ಬಗ್ಗೆ ಧೈರ್ಯ ಕೊಡ್ಬೋದು. ಅನೇಕ ಓದಿ ಕಷ್ಟಪಟ್ಟು ಓದಿ ಸ್ಟ್ರಗಲ್ ಆಯ್ತು ನಿಮ್ದು ಇವತ್ತು 10th ಇದೆ, ನೀವು ಏನೇನು ಕೆಲಸ ಸ್ಟ್ರಗಲ್ ಆಯ್ತು, ಎಜುಕೇಶನ್ ಸ್ಟ್ರಗಲ್ ಮಾಡಿ ಆಮೇಲೆ ಎಂಜಾಯ್ಮೆಂಟ್ ಗೆಲ್ತಿದೆ, 10th ಎಂಜಾಯ್ಮೆಂಟ್ ಗೆಲ್ತಿದೆ. ಈ ಕಡಿಮೆ ಅಂದ್ರೆ ಅದು 50% ಸ್ಟ್ರಗಲ್ ತಗೋಬೇಕಾಗುತ್ತೆ. ಮತ್ತು ಒಂದೇ ಪ್ರಾಣಿ ಸ್ವಲ್ಪ ಗಮನ ಕೊಡಬೇಕು. ಯಾಕಂದ್ರೆ ಯಾವುದು 50 ಮೊಬೈಲ್ ಬಿಟ್ಟು ಇವಾಗ ಈ ತಿಂಗಳು ನಡೆಯುವ ಮಕ್ಕಳಿಗೆ ನೀವು ಏನು ಮಾಡಬೇಕು ನೋಡಿ. ಯಾಕಂದ್ರೆ ಓದಷ್ಟು ಮೊಬೈಲ್ ಪುಸ್ತಕ ಓದ್ತೀವಿ.